ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮಸ್ಕಾರ. ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಟಾಪಿಕ್ಗೆ ಬಂದ್ಬಿಡೋಣ. ಅಕ್ಟೋಬರ್ 2ರಂದು ರಿಲೀಸ್ ಆದಂತಹ ಕಾಂತಾರ 2 ತುಂಬ ವಿಭಿನ್ನವಾದಂತಹ ಕಥೆ ಇದು. ಯಾಕಂದರೆ ಸಾಕಷ್ಟು ನಮ್ಮ ಭಾರತಾದ್ಯಂತ ಈ ಚಿತ್ರ ಸದ್ದು ಮಾಡ್ತಾ ಇದೆ. ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡಿ ನಟನೆ ಮಾಡಿದಂತಹ ಚಿತ್ರ ಇದಾಗಿದ್ದು, ಅದ್ಭುತವಾದಂತಹ ಶಾರ್ಟ್ಸ್ ಇದರಲ್ಲಿ ತೆಗೆದಿದ್ದಾರೆ. ಯಾಕಂದರೆ ಕ್ಯಾಮ್ರಾ ಒಂದು ವರ್ಕ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಸಹಿತ ಈ ಒಂದು ಕಾಂತಾರ ಮೂವಿಯಲ್ಲಿ ನಾವು ನೋಡ್ಬೋದಾಗಿದೆ. ಎಲ್ಲ ಒಂದು ಶಾರ್ಟ್ಸ್ ಆಗಿರ್ಬೋದು ನ್ಯಾಚುರಲ್ ಆಗಿಯೇ ತೆಗೆದಿದ್ದಾರೆ. ನೈಟ್ ಮೋಡ್ ಶೂಟ್ ಸಹಿತ ಅವು ಏನಿದೆ ಎಲ್ಲವನ್ನು ಅದೇ ಕಾಡಲ್ಲಿ ಹೋಗಿ, ಆಮೇಲೆ ಕೆಲವೊಂದಿಷ್ಟು ಅಲ್ಲೇ ಸುಮಾರು ಎಕರೆ ಜಾಗದಲ್ಲಿ ಅವರು ಎಲ್ಲ ಸೆಟ್ ಹಾಕಿ ಅದನ್ನು ವಿಡಿಯೋ ಶೂಟಿಂಗ್ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ಜನ ನೀವು ನೋಡಿದಿರೋ ಇಲ್ವೋ, ಅಬ್ಸರ್ವ್ ಮಾಡಿದ್ರಲ್ಲ ಗೊತ್ತಿಲ್ಲ, ಬಟ್ ಫಿಲ್ಮ್ ಮುಗಿದ ಮೇಲೆ ಬರುತ್ತಲ್ಲ ಅದೆಲ್ಲ ನೇಮ್ ಸ್ಕ್ರೋಲಿಂಗ್ ಆಗ್ತಿರುತ್ತೆ. ಸೊ ಅಷ್ಟು ಜನ ಒಂದು ಈ ಚಿತ್ರದಲ್ಲಿನೇ ಆ್ಯಕ್ಟ್ ಮಾಡಿದ್ದಾರೆ. ಆ ಚಿತ್ರಕ್ಕೋಸ್ಕರ ಅವರೊಂದು ತಮ್ಮ ಒಂದು ಕೈಲಾದಷ್ಟು ಕಾಂಟ್ರಿಬ್ಯೂಟ್ನ ಮಾಡಿದ್ದಾರೆ. ಸಾಕಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಈ ಚಿತ್ರಕ್ಕೋಸ್ಕರ. ಹೊಂಬಾಳೆ ಅವರು ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ, ಸಾಕಷ್ಟು ಚಿತ್ರಗಳನ್ನು ನಮ್ಮ ಭಾರತಾದ್ಯಂತ ಇವಾಗ ನೀಡ್ತಾ ಇದ್ದಾರೆ. ಯಾಕಂದರೆ ಕನ್ನಡ, ತೆಲುಗು, ತಮಿಳು ಹೀಗೆ ಹಲವಾರು ಭಾಷೆಯಲ್ಲಿ ಅದು ನಮ್ಮ ಕನ್ನಡದವರು ಎಲ್ಲ ಕಡೆಯೂ ಇಷ್ಟು ನಿರ್ಮಾಣವನ್ನು ಮಾಡ್ತಾಯಿದೆ ಚಿತ್ರಗಳನ್ನು. ಇವಾಗ ಸದ್ಯಕ್ಕೆ ಕಾಂತಾರ 2 ಸಹಿತ ನಿರ್ಮಾಣ ಮಾಡಿದ್ದು ತುಂಬ ಖುಷಿ ವಿಚಾರ. ಅವ್ರಿಗೂ ಕೂಡ ಒಂದು ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡ ಬಜೆಟ್ ಸಿನಿಮಾ ಇದಾಗಿದ್ದು ಅದ್ಭುತವಾಗಿಯೇ ಮೂಡಿ ಬಂದಿದೆ. ಆಮೇಲೆ ಈ ಚಿತ್ರದಲ್ಲಿ ಆ್ಯಕ್ಟಿಂಗ್ ಪ್ರತಿಯೊಬ್ಬರದೂ ಅಷ್ಟೇ ಚೆನ್ನಾಗಿ ನ್ಯಾಚುರಲ್ ಆಗಿದೆ ಬಂದಿದೆ ಅಂತ ಹೇಳ್ಬೋದು. ಸಾಕಷ್ಟು ಇದರಲ್ಲಿ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಈ ಚಿತ್ರದ ಇನ್ನೊಂದು, ನಮ್ಮ ದೈವವನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೋಬೇಕು, ನಮ್ಮ ದೈವ ನಮ್ಮ ಹತ್ರನೇ ನಮ್ಮ ಜನಾಂಗದವರು ಕಡೆನೇ ಇದ್ದರೆ ಅದು ಎಷ್ಟು ಸುರಕ್ಷಿತ, ಹಾಗೆ ಯಾವ ರೀತಿ ಜನಗಳು ನಮ್ಮ ಒಂದು ಇನೋಸೆನ್ಸ್ನ ಯೂಸ್ ಮಾಡಿಕೊಂಡು ಅವರ ಒಂದು ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊತಾರೆ ಜನವನ್ನು, ನಮ್ಮ ದೈವವನ್ನು ಯೂಸ್ ಮಾಡಿಕೊಂಡು ಯಾವುದೇ ಒಂದು ಅವರವರ ಧರ್ಮಕ್ಕೆ ಅವರವರ ದೇವರು ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಹಾಗಾಗಿ ದೈವಕ್ಕೆ ಎಷ್ಟು ನಾವು ಬೆಲೆ ಕೊಡ್ತೀವಿ, ದೈವ ನಮ್ಮನ್ನೇ ಕಾಪಾಡುತ್ತೆ ಅನ್ನೋದು ಈ ಒಂದು ಚಿತ್ರದಲ್ಲಿ ನೋಡ್ಬೋದು. ಇದರಲ್ಲಿ ಸಾಕಷ್ಟು ಅವರವರ ಭಾವಕ್ಕೆ ತಕ್ಕಂತೆ ಅವರವರು ಈ ಮೂವಿಯಲ್ಲಿ ಅದನ್ನು ಅನುಕರಣೆ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಅಲ್ಲಿ ಹುಲಿ ಇತ್ತು, ಆಮೇಲೆ ಶಿವನ ವೇಷಧಾರೆ ಆಗ್ತಾರೆ, ದೇವಿ ವೇಷ ಆಗ್ತಾರೆ, ಅಲ್ಲಿ ದುರ್ಗೆಯಾಗಿ ಆಗ್ತಾರೆ. ಹೀಗೆ ಹಲವಾರು ವೇಷಗಳು ನಾವು ಕ್ಲೈಮ್ಯಾಕ್ಸಲ್ಲಿ ನೋಡ್ಬೋದಾಗಿದೆ. ಅದ್ಭುತವಾಗಿಯೇ ಚಿತ್ರ ಮೂಡಿ ಬಂದಿದೆ. ಇನ್ನೂ ಯಾರು ಕಾಂತಾರ 2 ಒಂದು ದಂತಕತೆ ಇದನ್ನು ಯಾರು ನೋಡಿಲ್ಲ, ಸೊ ದಯವಿಟ್ಟು ಹೋಗಿ ಮಿಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನೇ ಎಲ್ಲ ಹೇಳ್ಬಿಟ್ರೆ ಸೊ ನಿಮಗೆ ಅದು ಥ್ರಿಲ್ಲಿಂಗ್ ಸಸ್ಪೆನ್ಸ್ ಅನ್ನೋದು ಇರೋದಿಲ್ಲ. ಸೊ ದಯವಿಟ್ಟು ಹೋಗಿ ನೀವೇ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ನೋಡಿ, ನಮ್ಮ ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಹಾಗೆ ರಿಷಬ್ ಶೆಟ್ಟಿಯವರಾಗಿರ್ಬೋದು, ಹೊಂಬಾಳೆ ಫಿಲ್ಮ್ಸ್ ಆಗಿರ್ಬೋದು, ಚಿತ್ರದಲ್ಲಿ ನಟನೆ ಮಾಡಿದಂತಹ ರುಕ್ಮಿಣಿ ಆಗಿರ್ಬೋದು, ಫುಲ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಸಖತ್ತಾಗಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿಯೇ ಮಾಡಿದ್ದಾರೆ. ಪ್ರತಿಯೊಬ್ಬರು ಇದರಲ್ಲಿ ಸಾಕಷ್ಟು ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಒಂದು ಅನ್ವೇಷಣೆ ಚಿತ್ರಗಳು ಬರಲಿ. ನಮ್ಮ ಕನ್ನಡ ಇಂಡಸ್ಟ್ರಿನೂ ಯಾವುದೇ ರೀತಿ ಕಡಿಮೆ ಇಲ್ಲ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸೋಣ. ಇದೇ ರೀತಿ ಹೊಸ ಹೊಸ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರಲಿ ಅಂತ ಹಾರೈಸೋಣ. ಎಲ್ರಿಗೂ ನಮಸ್ಕಾರ. ಜೈ ಕಾಂತಾರ 2.